ನಾವು ಬಂದಿರದೆ ಸಂವಿಧಾನ ಬದಲಾವಣೆ ಮಾಡೋಕ್ಕಂತ ಹೇಳಿದರು. ಸನ್ಮಾನ್ಯ ನರೇಂದ್ರ ಮೋದಿಯವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾರೆ. ನಾವೆಲ್ಲ ಭಾರತೀಯ ಮಾತೆಯ ಮಕ್ಕಳು. ಅಂದರೆ ಪರಿಶಿಷ್ಟ ಜಾತಿ ಪಂಗಡ ಈ ಹಿಂದುಳಿದ ವರ್ಗ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟದನ್ನು ಬದಲಾವಣೆ ಮಾಡೋಕ್ಕೆ ನರೇಂದ್ರ ಮೋದಿ ಬಂದಾರ. ಈ ದೇಶ ಅಭಿವೃದ್ಧಿ ಮಾಡೋಕ್ಕೆ ಬಂದರು. ಹಿಂದೆ ಇದೇ ರೀತಿ ವಿವಾದಾತ್ಮಕ ಹೇಳಿಕೆಯನ್ನು ಮಾಡಿದರು. ಅದನ್ನು ನಾವು ಕಾಣಿಸಿದ್ದೀವಿ ಪಕ್ಷದ ಸಭೆಯಲ್ಲಿ. ಈಗಲೂ ಸಿದ್ದರಾಮಯ್ಯರು ಹಿಂದುಳಿದ ವರ್ಗದವರು ಒಬ್ಬ ಮುಖ್ಯಮಂತ್ರಿ ರಾಜಕೀಯವನ್ನು ಅವರು ವಿರೋಧ ಮಾಡಬಹುದು. ರಾಜಕಾರಣ ವ್ಯತ್ಯಾಸ ಇರುತ್ತೆ. ಆದರೆ ಹಗುರವಾಗಿ ಏಕವಚನದಲ್ಲಿ ಮಾತಾಡಿದ್ದನ್ನು ಒಕ್ಕೂರಿನಿಂದ ನಾವಂತೂ ಖಂಡಿಸ್ತೀವಿ. ಅವರು ಲೋಕಸಭಾ ಸದಸ್ಯರು ಕೇಳಿ ಬೇಡನ್ನಲ್ಲ, ಅವರ ವೈಯಕ್ತಿಕ ಅದು. ಆದರೆ ಯಾವುದೋ ಸ್ಪರ್ಧೆಯಲ್ಲಿ ಒಬ್ಬ ಮುಖ್ಯಮಂತ್ರಿಗೆ ಅಗೌರವ ಮಾತಾಡೋದು ಸಾಮಾನ್ಯ ಪಕ್ಷನೂ ಒಪ್ಪಲ್ಲ, ರಾಜ್ಯದ ಅಧ್ಯಕ್ಷ ಒಪ್ಪಲ್ಲ, ಯಾರು ಒಪ್ಪಲ್ಲ. ಇದು ಖಂಡಿತ ಹೇಳ್ತೀವಿ, ನಾವು ಖಂಡಿಸ್ತೀವಿ ಅಂತ ಹೇಳಕ್ಕೆ ಇಚ್ಛೆಪಡ್ತೀವಿ. ಒಳ್ಳೆಯದಲ್ಲ. ಪಕ್ಷದಲ್ಲಿ ಶಿಸ್ತಿದೆಯಣ್ಣ. ಯಾರು ಹೇಳಿದ್ದು? ಯತ್ನಾಳದ ಸೋಮಣ್ಣ ರೇಣುಕಾಚಾರ್ಯ ಯಾರು ದೊಡ್ಡರಲ್ಲ. ರೇಣುಕಾಚಾರ್ಯ ಯಾರು ದೊಡ್ಡನಲ್ಲ. ಪಕ್ಷ ದೊಡ್ಡದು. ಪಕ್ಷ ತಾಯಿ ಸಮಾನ. ಯಾರು ಕಾಣಿಸಲ್ಲ. ಅವ್ರು ಹೇಳ್ಬಾರ್ದು ವೈಯಕ್ತಿಕ ಹೇಳಿಕೆ. ಆದರೆ ಈಗ ಅಂಬೇಡ್ಕರ್ ಅಪಮಾನ ಮಾಡೋದು, ಸಂವಿಧಾನಕ್ಕೆ ಅಪಮಾನ ಮಾಡೋದು ತಪ್ಪಾಗುತ್ತಲ್ಲ. ಅದಕ್ಕೋಸ್ಕರ ಯಾರು ಹಿಂದುಳಿದ ವರ್ಗ, ದಲಿತರು, SC ST ಮುಂದುವರೋಕಂತ ಅಂಬೇಡ್ಕರ್ ಸಂವಿಧಾನ ಬರ್ತಾರೆ. ತುಳಿತಕ್ಕೆ ಒಳಕಾದವರು ಅವ್ರಿಗೆ ನಾವು ಸಂವಿಧಾನ ಬಂದರೆ ಬದಲಾವಣೆ ಮಾಡೋಕ್ಕಂತ ತಪ್ಪಾಗುತ್ತೆ. ಮೋದಿಯವರು ಹೋಗ್ತಾರೆ ಅದನ್ನು. ಮತ್ತು ಈಗ ಈ ನಮ್ಮ ಏನು ಅನಂತಕುಮಾರ್ ಹೆಗಡೆಯವರು ಮಾತಾಡೋ ಬರದಲ್ಲಿ ಸಿದ್ದರಾಮಯ್ಯನೊಟ್ಟಿಗೆ ಏಕವಚನದಲ್ಲಿ ಟೀಕೆ ಮಾಡ್ತಾರೆ. ಸಿದ್ದರಾಮಯ್ಯನವರು ಒಂದು ಬಾರಿ ಅವನೇನು ಸರ್ಜಿಕಲ್ ಸ್ಟ್ರೈಕ್ ಬಂದು ಕಟ್ಕೊಂಡು ಹೋಗಿದ್ದ ಅಂತ ಹೇಳ್ತಾರೆ. ಯಾರು ಮಾತಾಡಬಾರ್ದು. ಆದರೆ ಅನಂತಕುಮಾರ್ ಹೆಗಡೆಯನ್ನು ನಾವಂತೂ ಸಾರಸಬೇಕು, ಅದನ್ನು ಖಂಡಿಸ್ತೀವಿ. ಕ್ರಮ ಕೈಗೊಳ್ಳೋಕೆ ನಾವು ಸಾಮಾನ್ಯ ಕಾರ್ಯಕರ್ತ ಅಷ್ಟೇ. ಅದು ಅಧ್ಯಕ್ಷ ವಿವೇಚನೆ ಬೇರೆ, ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ, ನರೇಂದ್ರ ಮೋದಿ ತೀರ್ಮಾನ ಮಾಡ್ತಾರೆ. ಪದ ಬಳಕೆ ಸರಿನಾ ಅವ್ರನ್ನೇ ಕೇಳಿ. ನಾನು ಟೀಕೆ ಮಾಡೋಕ್ಕೆ ಇಚ್ಛೆ ಪಡಲ್ಲ. ಯಾರು ಬಾಯಿ ಪರಿಶುದ್ಧ ಇದು ಹೆಂಗೆ ಟೀಕೆ ಟಿಪ್ಪಣಿಗಳು ಆರೋಗ್ಯಕರವಾಗಿರ್ಬೇಕು. ನಮ್ಮ ಬಾಯಲ್ಲಿ ಹೊಲಸು ಮಾತು ಬರಬಾರ್ದು. ನಮ್ಮ ತಂದೆ ತಾಯಿ, ನಮ್ಮ ಪಕ್ಷ, ನಮ್ಮ ಸಂಸ್ಕಾರ ಕೊಟ್ಟಿದೆ, ಸಂಸ್ಕೃತಿ ಕೊಟ್ಟಿದೆ. ಹಂಗಾಗಿ ಸಂಸ್ಕಾರ ಸಂಸ್ಕೃತಿ ಅಡಿಯಲ್ಲೇ ನಾವು ಮಾತಾಡಬೇಕು. ನಾವು ಮಾತಾಡುವಾಗ ನಮ್ಮ ನಾಲಿಗೆ ಹಿಡಿತದಲ್ಲಿರೋದು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.